Hello, my dear students. Welcome back to Learn Easily channel. Be a Human Once, Whole Art. Story by Bhanu Mustaq. Translated by Deepa Basti. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಭಾನು ಮುಸ್ತಾಕ್ರವರು ಬರೆದಿರತಕ್ಕಂತಹ ಬಿ ಎ ವುಮೆನ್ ಒನ್ಸ್ ಓ ಲಾರ್ಡ್ ಈ ಒಂದು ಶಾರ್ಟ್ ಸ್ಟೋರಿ. ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ದೀಪಾ ಬಸ್ತಿರವರು ಈ ಒಂದು ಶಾರ್ಟ್ ಸ್ಟೋರಿಯನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಇಲ್ಲಿ ಒಮ್ಮೆ ಹೆಣ್ಣಾಗಿ ನೋಡು ಓ ಪ್ರಭುವೇ, ಈ ಕಥೆಯನ್ನು ಭಾನು ಮುಸ್ತಾಕ್ರವರು ಹೇಳ್ತಾರೆ. ಕತೆ ಈ ರೀತಿಯಾಗಿ ಪ್ರಾರಂಭವಾಗುತ್ತೆ. ಲಕ್ಷಾಂತರ ವರ್ಷಗಳಲ್ಲಿ ನನ್ನಂತಹ ಕೋಟಿ ಕೋಟಿ ಪುಟ್ಟ ಜೀವಿಗಳನ್ನು ಸೃಷ್ಟಿಸಿದ ನಂತರ ನಮ್ಮ ಪುಣ್ಯಕ್ಕಾಗಿ ಸ್ವರ್ಗವನ್ನು ಮತ್ತು ಪಾಪಕ್ಕಾಗಿ ನರಕವನ್ನು ಸ್ಥಾಪಿಸಿದ ನಂತರ ನಮಗಾಗಿ ಕಾಯುತ್ತಾ ಕುಳಿತಿರುವ ಓ ಪ್ರಭುವೇ, ಪ್ರಭು, ನೀನೀಗ ಸ್ವರ್ಗದ ಉದ್ಯಾನದ ಸಿಹಿ ಸುಗಂಧವನ್ನು ಆನಂದಿಸಲು ಹೊರಟಿರಬೇಕು, ಅಥವಾ ಬಹುಶಃ ಕೈಮುಗಿದು ನಿಂತಿರುವ ಪ್ರಭೆಯುಳ್ಳ ಮುಖಗಳ ಬೆಳಗುತ್ತಿರುವ ದೇವದೂತರಿಗೆ ನೀನು ಆಜ್ಞೆಗಳನ್ನು ನೀಡುತ್ತಿರಬಹುದು. ನಾನು ನಿನ್ನ ಆತ್ಮದ ಒಂದು ಪುಟ್ಟ ತುಣುಕಾಗಿರಬಹುದು, ಆದರೆ ನನಗೊಂದು ವಿನಂತಿ ಮಾಡುವ ಹಕ್ಕಿದೆ ಅಲ್ಲವೇ? ಏಕೆಂದರೆ ನಾನು ವಿಶೇಷವಾಗಿ ಒಂದು ದುರ್ಬಲಳಾದಂತಹ ಮತ್ತು ಅಸಹಾಯಕಳಾಗಿದ್ದ ಅವಧಿಯ ಬಗ್ಗೆ. ಆಗ ನನಗೆ ಹೆಚ್ಚಿನ ಸಮಸ್ಯೆಗಳೇನು ಇರಲಿಲ್ಲ. ನನ್ನ ಸುತ್ತಲೂ ಯಾವಾಗಲೂ 4 ಗೋಡೆಗಳಿದ್ದವು ಮತ್ತು ನಿನ್ನ ಪರಿಶುದ್ಧ ಕಲ್ಪನೆಯ ಅದ್ಭುತ ಉನ್ನತವಾದ ಗಾಳಿಯ ರೂಪದಲ್ಲಿರುವ ಸ್ವಾತಂತ್ರ್ಯವು ನಾನು ಕಿಟಕಿ ತೆರೆದಾಗ ಮಾತ್ರ ನನ್ನ ಮುಖವನ್ನು ಸ್ಪರ್ಶಿಸ್ತಾ ಇತ್ತು. ಗಾಳಿಯಲ್ಲಿ ಮಾದಕ ಸುಗಂಧವನ್ನು ತುಂಬುತ್ತಿದ್ದ ಮಲ್ಲಿಗೆಯ ಗಿಡವನ್ನು ನಾನು ಮುಟ್ಟುತ್ತಿದ್ದ ಏಕೈಕ ಸಮಯವೆಂದರೆ ರಾತ್ರಿ. ಮುಳುಗುವ ಸೂರ್ಯನ ಜ್ವಾಲೆಯಂತಹ ಕಿರಣಗಳಿಂದ ಅಂಚುಗಳಲ್ಲಿ ಕಸೂತಿ ಮಾಡಿದ ಬಿಳಿ ಕತ್ತಿಯಂತಹ ಮೋಡಗಳು ಮತ್ತು ಹಿತ್ತಲಿನಲ್ಲಿರುವ ಏಕೈಕ ಕರಿಬೇವಿನ ಮರದ ಕೊಂಬೆಗಳ ನಡುವೆ ಕಂಡ ಆ ಮದವೇರಿದ ಆನೆಗಳಂತೆ ಕಂಡ ಗರ್ಜಿಸುವ ಕಪ್ಪು ಕಪ್ಪು ಮೋಡಗಳು, ಇವುಗಳನ್ನು ನಾನು ಮನೆಯ ನಡುವಿನ ಕೋಣೆಯ ಕಿಟಕಿಯಿಂದ ನೋಡ್ತಾ ಇದ್ದೆ. ಮುತ್ತಿನ ಹಾರದಂತಿದ್ದಂತಹ ಮಳೆಯ ಭೀಕರತೆಯನ್ನು ನಾನು ನನ್ನ ಹೃದಯದಲ್ಲಿ ಮಾತ್ರ ಕಂಡೆ. ನನ್ನ ಪಾದಗಳು ಎಂದಿಗೂ ಮುಂಭಾಗದ ಅಂಗಳವನ್ನು ಮುಟ್ಟಿರಲಿಲ್ಲ ಮತ್ತು ಮನೆಯ ಹೊಸ್ತಲಿನ ಒಳಗಿನ ನೆಲದ ಮೇಲೆ ಮಾತ್ರ ಹೆಜ್ಜೆ ಇಟ್ಟವು. ನನ್ನ ಸೆರಗು ಒಮ್ಮೆಯೂ ನನ್ನ ತಲೆಯಿಂದ ಜಾರಿರಲಿಲ್ಲ. ನನ್ನ ಕಣ್ಣುರೆಪ್ಪೆಗಳು ನಾಚಿಕೆಯಿಂದ ತುಂಬಿದ್ದವು. ನಗು ನನ್ನ ತುಟಿಗಳನ್ನು ದಾಟಲಿಲ್ಲ ಮತ್ತು ನನ್ನ ಕಣ್ಣುಗಳು ದುಂಬಿಗಳಂತೆ ಸುತ್ತಲೂ ಅಲೆಯಲಿಲ್ಲ. ಇದೇ ಕಾರಣಕ್ಕಾಗಿ ಅಮ್ಮ ನನ್ನ ಮೇಲೆ ಕಟ್ಟುನಿಟ್ಟಾದ ನಿಗಾ ಇಟ್ಟಿರಲಿಲ್ಲ. ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಹೀಗೆ ನಿಲ್ಲಬೇಡ, ಹಾಗೆ ನೋಡಬೇಡ, ಇಂತಹ ಮಾತುಗಳನ್ನು ಅವಳು ನನಗೆ ಹೇಳುವ ಅಗತ್ಯ ಇರಲಿಲ್ಲ. ನನಗೂ ಅಷ್ಟೊಂದು ವಿಷಯಗಳನ್ನು ಯೋಚಿಸುವ ಅಭ್ಯಾಸವಿರಲಿಲ್ಲ. ಆದರೂ ನನಗೊಂದು ಪುಟ್ಟ ಪ್ರಶ್ನೆ ಇದೆ. ಈ ಎಲ್ಲವೂ ಅಂದರೆ ಈ ಮಿನುಗುವ ಹಸಿರು ಬಣ್ಣದ ಮಿಡತೆಗಳು, ಎಲ್ಲೆಡೆ ಇರುವ ಬಣ್ಣಗಳು, ಹೊಳೆಯುವ ಕಲ್ಲುಗಳು, ಪರಿಮಳಯುಕ್ತ ಮಣ್ಣು, ಗಾಳಿ, ಈ ಸಿಹಿ ವಾಸನೆ ಮತ್ತು ಗಿಡಗಳು, ಮರಗಳು ಮತ್ತು ಹೂಗಳು ಮತ್ತು ಕಾಡುಗಳು, ಗರ್ಜಿಸುವ ಸಾಗರ, ಈ ಮಳೆಯಲ್ಲಿನ ಕಾಗದದ ದೋಣಿ, ಇವುಗಳನ್ನು ನಾನು ಮುಟ್ಟಲು ಅಥವಾ ಅವುಗಳಲ್ಲಿ ಮುಳುಗಲು ಸಾಧ್ಯವಿಲ್ಲ. ವಾಸನೆ ನೋಡಲು ಸಾಧ್ಯವಿಲ್ಲ, ನೋಡಲು ಸಾಧ್ಯವಿಲ್ಲ, ಅವುಗಳ ಕಡೆಗೆ ಮುಖ ಎತ್ತಲು ಸಾಧ್ಯವಿಲ್ಲ. ಇವೆಲ್ಲವನ್ನು ನೀನು ಅವನಿಗೆ ನಿನ್ನ ಪರಮ ಸೃಷ್ಟಿಗೆ ನೀಡಿದ್ದೀಯಲ್ಲವೇ? ಅದು ನನಗೆ ತಿಳಿದಿರುವ ಏಕೈಕ ಸತ್ಯ. ಅದಕ್ಕಾಗಿ ನಾನು ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡಲಿಲ್ಲ, ಏಕೆಂದರೆ ಇದು ನಿನ್ನ ಆಜ್ಞೆ ಎಂದು ತೋರುತ್ತದೆ. ಪಾಪ ಅಮ್ಮ, ಅವಳಾದರೂ ಏನು ಮಾಡಲು ಸಾಧ್ಯ? ಅದಕ್ಕಾಗಿ ನಾನು ಎಂದೂ ಎದುರು ಮಾತನಾಡಲಿಲ್ಲ ಮತ್ತು ಅಮ್ಮ ಹೇಳಿದ್ದನ್ನೆಲ್ಲ ಕೇಳುತ್ತಾ ಇದ್ದೆ. ನಾನು ಹೇಳುತ್ತೇನೆ, ನೀನು ವಿಧವೆಯಾಗಿರಬೇಕು. ಅವನು ನಿನಗೆ ದೇವರು. ಅವನು ಹೇಳಿದಂತೆ ನೀನು ಮಾಡಬೇಕು. ನೀನು ಅವನನ್ನು ನಿಷ್ಠೆಯಿಂದ ಸೇವಿಸಬೇಕು ಎಂದು ಅವಳು ಹೇಳುತ್ತಿದ್ಳು. ಈ ವಿಷಯಗಳು ನನ್ನ ಹೃದಯದಲ್ಲಿ ಬಹಳ ಆಳವಾಗಿ ಕೆತ್ತಲ್ಪಟ್ಟವು. ನನ್ನ ಹೆಸರು ಕಳೆದು ಹೋಯಿತು. ನನ್ನ ಹೊಸ ಹೆಸರು ಏನೆಂದು ನಿನಗೆ ಗೊತ್ತಾ? ಅವನ ಹೆಂಡತಿ. ಅಪ್ಪನ ಬಗ್ಗೆ ಅದು ಇರಲಿ. ನಾನು ಅಮ್ಮನನ್ನು ಬಿಟ್ಟು ಹೋಗಬೇಕಾದಾಗ ನನ್ನ ಹೃದಯವನ್ನು ಯಾರೋ ಹೊರತೆಗೆದು ಕೈ ಮೇಲೆ ಇಟ್ಟು ಜೋರಾಗಿ ಹಿಂಡಿದಂತಾಯಿತು. ಅಮ್ಮ ಕೂಡ ಕಷ್ಟಪಡುತ್ತಿದ್ಲು, ಆದರೂ ಅವಳು ಏನನ್ನೂ ಹೇಳಲಿಲ್ಲ. ಅವಳ ಅಂತರಾಳದಲ್ಲಿ ಗರಗಸವೊಂದು ಅಡ್ಡಾದಿಡ್ಡಿ ಓಡಾಡ್ತಾ ಇತ್ತು. ಆದರೂ ಅವಳ ಕಣ್ಣುಗಳು ಹೊಳೆಯುತ್ತಾ ಇದ್ದವು, ಕಣ್ಣಂಚುಗಳು ಮಾತ್ರ ಒದ್ದೆಯಾಗ್ತಾ ಇದ್ದವು. ಬಹುಶಃ ನಿನಗೆ ಅರ್ಥವಾಗಿರಬಹುದು. ನೀನು 100 ತಾಯಂದಿರ ಪ್ರೀತಿಯನ್ನು ನಮಗಾಗಿ ಹೊತ್ತಿದ್ದೀಯ ಎಂದು ಅವರು ಹೇಳ್ತಾ ಇರ್ತಾರೆ. ಒಬ್ಬ ತಾಯಿ ಹೃದಯದ ಹುರಿ ನಿನ್ನಲ್ಲಿರುವ 100 ಇತರ ಹೃದಯಗಳನ್ನು ಮುಟ್ಟಿರಬೇಕು. ಆದರೆ ನಾನು ನಿನ್ನನ್ನು ಎಲ್ಲಿಯೂ ಕಾಣಲಿಲ್ಲ. ನನಗೆ ತುಂಬ ಭಯವಾಗಿತ್ತು. ಅಮ್ಮ ನನ್ನನ್ನು ತನ್ನ ಎದೆಗೆ ಅಪ್ಪಿಕೊಂಡಳು. ಅವಳ ತಣ್ಣನೆಯ ಕೈಗಳು ನನ್ನ ಉರಿಯುವ ಕೆನ್ನೆಗಳನ್ನು ಸವರ್ತಾ ಇದ್ದವು.
ಆದರೆ ನಂತರ ಅವನು ನನ್ನನ್ನು ತಾಯಿಯ ಅಪ್ಪಿಗೆಯಿಂದ ಎಳೆದು ಕರೆದೊಯ್ದನು. ನಾನು ಚಿನ್ನ ಮತ್ತು ಬೆಳ್ಳಿಯ ಕಸೂತಿ ಬಟ್ಟಲೆಯಲ್ಲಿ ಸುತ್ತಿದ ಅಮೂಲ್ಯ ರತ್ನವಾಗಿದ್ದೆ. ಅಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ನನಗೆ ತಿಳಿದಿತ್ತು. ನಾವು ಎಷ್ಟು ದೂರ ಹೋದರೂ ಅವಳ ಬಿಕ್ಕಳಿಕೆ ನನಗೆ ಕೇಳಿಸುತ್ತಲೇ ಇತ್ತು. ಇಲ್ಲೂ ಒಂದು ಪುಟ್ಟ ಪ್ರಶ್ನೆ, ಅವನು ಬಂದು ನಮ್ಮೊಂದಿಗೆ ಬೇರೆ ಬಿಟ್ಟಿದ್ದರೆ ಏನಾಗ್ತಾ ಇತ್ತು? ಪ್ರಾಣಿ ಸಾಮ್ರಾಜ್ಯವನ್ನು, ಚಿನ್ನ ಲೇಪನವಿರುವ ಹೂಗಳ ಒಳಗಿನ ಸೂಕ್ಷ್ಮ ಎಳೆಯಂತಹ ಭಾಗಗಳನ್ನು, ಈ ಅದ್ಭುತ ಕೋಳಗಳ ಮತ್ತು ಸರೋವರಗಳ, ನದಿಗಳ ಮತ್ತು ತೊರೆಗಳನ್ನು ನೀನು ಅಷ್ಟು ನಿಧಾನವಾಗಿ ಸೃಷ್ಟಿಸಿದಾಗ ನನ್ನ ಹೃದಯದೊಳಗೆ ಇಣುಕಿ ನೋಡಿ ನನ್ನ ಭಯ, ಆಸೆಗಳು, ಕನಸುಗಳು ಮತ್ತು ನಿರಾಸೆಗಳನ್ನು ನೋಡಲು ನಿನಗೆ ಸಮಯ ಇರಲಿಲ್ಲವೇ? ನನ್ನದೇ ಎಂಬುದು ನನಗೇನೂ ಉಳಿಯಲಿಲ್ಲ. ನಾನು ಬೇರೊಬ್ಬರ ಅಂಗಳದಲ್ಲಿ ಬೇರೆ ಬಿಡಬೇಕಾಯಿತು. ಅಲ್ಲಿ ಹೊಸ ಚಿಗುರನ್ನು ಬೆಳೆಸಬೇಕಾಯಿತು. ಅಲ್ಲಿ ಅರಳಬೇಕಾಯಿತು. ಅವನು ಅಂಟಿಕೊಳ್ಳುತ್ತಿದ್ದನು, ಆದರೆ ನನ್ನ ಅಸ್ತಿತ್ವ ಕರಗಿ ಹೋಗ್ತಾ ಇತ್ತು. ನನ್ನ ಹೆಸರು ಕಳೆದು ಹೋಯಿತು. ನನ್ನ ಹೊಸ ಹೆಸರು ಏನೆಂದು ನಿನಗೆ ಗೊತ್ತಾ? ಅವನ ಹೆಂಡತಿ. ನನ್ನ ದೇಹ, ನನ್ನ ಮನಸ್ಸು ನನ್ನದಲ್ಲದಾಯಿತು. ನನ್ನ ಆಶ್ಚರ್ಯಕ್ಕೆಂಬಂತೆ ಅವನು ನನ್ನ ದೇಹವನ್ನು ಬಯಸಿದನು. ಅದರ ಚೇತರಿಸಿಕೊಳ್ಳುವ ಶಕ್ತಿಯ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಅವನು ನನ್ನನ್ನು ನುಂಗಿ ಹಾಕಿದನು. ಆ ಕ್ಷಣಗಳನ್ನು ಹೊರತುಪಡಿಸಿ ನೀನು ಅವನಿಗೆ ನೀಡಿದ ಅಧಿಕಾರ, ರಾಜದಂಡವು ಅವನ ಕೈಯಲ್ಲಿ ಒಳಿತಾ ಇತ್ತು. ಅವನ ಅಷ್ಟ ಕುತಂತ್ರಗಳು ಎಲ್ಲಿಂದ ಮತ್ತು ಹೇಗೆ ಬರುತ್ತಿದ್ದುವೋ ನನಗೆ ತಿಳಿಯದು. ಕ್ಷಣಾರ್ಧದಲ್ಲಿ ಅವನು ನನ್ನ ಹೃದಯವನ್ನು ಚೂರಾಗಿ ಮುರಿದು ಪ್ರತಿ ತುಣುಕನ್ನು ಬೇರೆ ಬೇರೆ ಮೂಲೆಗೆ ಎಸೆಯಬಲ್ಲವನಾಗಿದ್ದನು. ನನ್ನ ದೇಹವು ಅವನ ಆಟದ ಮೈದಾನವಾಗಿತ್ತು. ನನ್ನ ಹೃದಯವು ಅವನ ಕೈಯಲ್ಲಿನ ಆಟಿಕೆಯಾಗಿತ್ತು. ಹೀಗೆ ಈ ರೀತಿ ನಾನು ನನ್ನ ಹೃದಯವನ್ನು ಸರಿಪಡಿಸಲು ಮುಲಾಮು ಹಚ್ಚುತ್ತಿದ್ದೆ. ಆದರೆ ಅವನು ಅದನ್ನು ತನ್ನ ಇಷ್ಟ ಬಂದಂತೆ ಮುರಿಯುತ್ತಲೇ ಇದ್ದನು. ಪ್ರಭು, ನಾನು ಯಾಕೆ ಆಟಿಕೆಯಾಗಬೇಕಿತ್ತು? ನಾನು ಅವನನ್ನು ದ್ವೇಷಿಸುವುದಿಲ್ಲ ಅಥವಾ ಅವನು ನನ್ನ ಆಟದ ವಸ್ತುವಾಗಬೇಕೆಂದು ನಾನು ಬಯಸೋದಿಲ್ಲ. ನಾನೇ ಅವನ ಬೆನ್ನೆಲುಬಾಗಿದ್ದರೆ ಮತ್ತು ಅವನು ನನ್ನ ಕಣ್ಣೀರನ್ನು ಒರೆಸುವ ಕೈಗಳಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಾ ಇತ್ತು. ಅವನು ನನ್ನನ್ನು ಬಳಸಲು ಶುರು ಮಾಡಿ 1 ವಾರವೂ ಕಳೆದಿರಲಿಲ್ಲ. ಆಗ ಅವನು ಹುಚ್ಚನಂತೆ ಕಿರಿಚಿದನು. ನಾನೇನು? ನನ್ನ ಅಂತಸ್ತೇನು? ನನಗೆ ಲಕ್ಷಾಂತರ ರೂಪಾಯಿ ಕೊಡುವ ಜನರಿದ್ದಾರೆ, ಆದರೆ ನಾನು ನಿನ್ನಂತಹ ಭಿಕ್ಷುಕಿಯನ್ನು ಮನೆಗೆ ಕರೆತಂದೆ. ನಾನು ಹೇಗೆ ಉತ್ತರಿಸಬೇಕಾಗಿತ್ತು? ಅಮ್ಮ ಸಲಹೆಯಂತೆ ನಾನು ಮೌನವಾಗಿದ್ದೆ. ಅವನು ಆದೇಶಿಸಿದನು, ನೀನು ತಕ್ಷಣ ನಿನ್ನ ತಂದೆ ತಾಯಿಯ ಮನೆಯಿಂದ 50,000 ರೂಪಾಯಿ ತರಬೇಕು. ಇಲ್ಲದಿದ್ದರೆ ನೀನು ಮತ್ತೆಂದೂ ಅಲ್ಲಿಗೆ ಕಾಲಿಡಲು ಸಾಧ್ಯವಿಲ್ಲ. ನಾನು ಕೊಳಕು ಬಟ್ಟೆಯಲ್ಲಿ ಸುತ್ತಿದ ನಕಲಿ ಒಡವೆಯಂತೆ ಅಮ್ಮನ ಬಳಿಗೆ ಹಿಂತಿರುಗಿದೆ. ಅಮ್ಮನ ಮುಖ ಬೆಳಗಿತು. ಅವಳ ಕಣ್ಣುಗಳಲ್ಲಿ ಕ್ಷಣಾರ್ಧದಲ್ಲಿ 100 ಸೂರ್ಯ ಚಂದ್ರರು ಬೆಳಗಿದರು. ಅವನು ನನ್ನೊಂದಿಗೆ ಬಂದಿಲ್ಲ ಎಂದು ನೋಡಿದ ತಕ್ಷಣ ಅವು ಮಂಕಾದವು. ಅವಳು ನನ್ನನ್ನು ನಿಧಾನವಾಗಿ ಒಳಗೆ ಕರೆದಳು. 50,000 ರೂಪಾಯಿಯ ಬೇಡಿಕೆಯ ನನ್ನ ಮುಖದ ಮೇಲಿನ ಸಂತೋಷವನ್ನು ಕೆಡಿಸಿತ್ತು. ಅಂದು ರಾತ್ರಿ ನಾನು ಅಮ್ಮನ ಪಕ್ಕದಲ್ಲಿ ಮಲಗಿದಾಗ ನನಗೆ ನೆಮ್ಮದಿ ಅನಿಸಿತು. ಆದರೆ ಬೇಗನೆ ಅವನ ನೆನಪು ಬಂದಿತು. ಅಮ್ಮನ ಪ್ರೀತಿಯ ಹೃದಯದ ಕೋಟೆಯಲ್ಲಿ ಒಂದು ರಂಧ್ರ ತೆರೆಯಿತು. ಅವನು ಒಳನುಗ್ಗಿದ್ದ 3 ದಿನಗಳ ಕಳೆಯುವಷ್ಟರಲ್ಲಿ ನಾನು ಕೂಡ ಕಾತರದಂತೆ ಕಾಯ್ತಾ ಇದ್ದೆ. ಅವನು ನಾನು ಹಣ ತಂದಿದ್ದೇನೆ ಎಂದು ವಿಚಾರಿಸಿ ನನ್ನ ಒಣಗಿದ ಮುಖವನ್ನು ನೋಡಿದಾಗ ಅವನು ಹೇಳಿದನು, ನಾವು ಇಲ್ಲಿಗೆ ಬರುವುದು ಇದೇ ಕೊನೆಯ ಬಾರಿ. ಇನ್ನು ಮುಂದೆ ನೀನು ಹಿಂತಿರುಗಲು ಸಾಧ್ಯ ಇಲ್ಲ. ನಿನ್ನ ಪೋಷಕರು ಕೂಡ ನಮ್ಮ ಮನೆಗೆ ಬರಬಾರದು. ಅಮ್ಮ ನನಗೆ ಮನಸ್ಸಿಗೆ ತೃಪ್ತಿಯಾಗುವಂತೆ ಉಣಿಸಿದಳು. ಅವಳು ಪೂರ್ಣ ಹೃದಯದಿಂದ ನನ್ನನ್ನು ಹರಿಸಿದಳು. ಅವಳು ನನ್ನ ಕೂದಲಿದ್ದ ಗಂಟುಗಳನ್ನೆಲ್ಲ ತೆಗೆದು ನನ್ನ ಪ್ರೀತಿಯ ಮುತ್ತುಗಳನ್ನು ಒಟ್ಟಿಗೆ ಪೋಣಿಸುವಂತೆ ಜಡೆ ಹಾಕಿದಳು. ಅವಳು ನನ್ನ ಕೂದಲಿಗೆ ಕಟ್ಟಿದ ಮಲ್ಲಿಗೆ ಹಾರವು ಅವಳಂತೆಯೇ ಸುಗಂಧಭರಿತವಾಗಿತ್ತು. ಕನಕಾಂಬರ ಹೂಗಳು ಮಲ್ಲಿಗೆಯೊಂದಿಗೆ ಕಣ್ಣಾಮುಚ್ಚಲೆ ಆಡುತ್ತಿದ್ದವು. ಪ್ರತಿ ಕ್ಷಣವೂ ಅಮ್ಮನತ್ತ ಹಿಂತಿರುಗಿ ನೋಡುತ್ತಾ ನಾನು ನನ್ನ ಇಷ್ಟವಿಲ್ಲದ ಹೆಜ್ಜೆಗಳನ್ನು ನೆಲದಿಂದ ಬಿಡಿಸಿಕೊಂಡು ಅವನ ಹಿಂದೆ ನಡೆದೆ. ಅವನು ತನ್ನ ಮಾತಿನಿಂದ ಹಿಂದೆ ಸರಿಯೋನಲ್ಲ. ಅವನ ಅಹಂಕಾರಕ್ಕೆ ಒಂದು ಮಿತಿ ಇರಬೇಡವೇ? ನಾನು ಅವನ ಮನೆಗೆ ಹಿಂತಿರುಗಿದ ನಂತರ 3 ದಿನಗಳ ಕಾಲ ನನ್ನ ಜಡೆಯನ್ನು ಬಿಚ್ಚಲಿಲ್ಲ. ಅಮ್ಮನ ಪ್ರೀತಿಯ ಮುತ್ತುಗಳು ಜಾರಿ ಹೋಗುತ್ತವೆ ಎಂಬ ಭಯ ನನಗಿತ್ತು. ನನ್ನ ಹೃದಯ ಅವಳಿಗೆ ಅಂಟಿಕೊಂಡಿತ್ತು. ಅವನದು ಕೊನೆಯ ಮಾತು ನನ್ನದೇ ಆಗಿರಬೇಕು ಎಂಬಂತೆ ಅಂಟಿಕೊಂಡಿತ್ತು. ಅದರ ನಂತರ ನಾನು ಅಮ್ಮನನ್ನು ಭೇಟಿಯಾಗಲಿಲ್ಲ. ಇದನ್ನು ನಿನ್ನ ಗಮನಕ್ಕೆ ತರುವ ಅಗತ್ಯ ನನಗಿಲ್ಲ. ನಿನಗೆ ಇದೆಲ್ಲವೂ ತಿಳಿದಿದೆ. ನಿನ್ನದೇ ಲೆಕ್ಕಿಗರು ಪ್ರತಿದಿನ ಕೋಟಿ ಅಂತಹ ವರದಿಗಳನ್ನು ನಿನಗೆ ತರುತ್ತಾರೆ. ಆದರೆ ಅವೆಲ್ಲವನ್ನ ಪೆನ್ನಿನಿಂದ ಬರೆಯಲಾಗಿದೆ. ಆದರೆ ಈ ವರದಿಯು ಹೃದಯದಿಂದ, ಮಹಿಳೆಯ ಹೃದಯದಿಂದ ಬರೆಯಲ್ಪಟ್ಟಿದೆ. ಹೃದಯದ ಚೂಪಾದ ನಿಬ್ಬು ಮತ್ತು ಅದರೊಳಗಿನ ಕೆಂಪು ಶಾಹಿಯಿಂದ ಬರೆಯಲ್ಪಟ್ಟ ಅಕ್ಷರಗಳ ಸಾಲು ಇದು. ಬಹುಶಃ ನನ್ನಂತಹ ಹೃದಯ ಇರುವ ಲೆಕ್ಕಿಗರು ನಿನ್ನ ಬಳಿ ಇಲ್ಲದಿರುವುದರಿಂದ ಇಲ್ಲಿಯವರೆಗೂ ಅಂತಹ ಯಾವುದೇ ವಿನಂತಿಗಳು ನಿನ್ನನ್ನು ತಲುಪಿಲ್ಲ. ಯಾವಾಗಲೂ ಹಾಗೆಯೇ ನಾನು ಬಾಗಿಲು ಮತ್ತು ಕಿಟಕಿಗಳು ಮುಚ್ಚಲ್ಪಟ್ಟ ಆತ್ಮದ ಕೈದಿಯಾಗಿದ್ದೇನೆ.
ನಾನು ಅಮ್ಮನನ್ನು ಅಥವಾ ಅಪ್ಪನನ್ನು ಅಥವಾ ನನ್ನ ತಮ್ಮನನ್ನು ಮತ್ತೆಂದೂ ನೋಡಲಿಲ್ಲ. ಅಮ್ಮ ಸುಮ್ಮನಿರುವುದಿಲ್ಲ ಎಂಬ ದೂರದ ಆಸೆ ನನಗಿತ್ತು. ಅವಳು ನನ್ನನ್ನು ನೋಡಲು ಹಲವು ಬಾರಿ ಪ್ರಯತ್ನಿಸಿದಳು ಎಂದು ನನಗೆ ತಿಳಿದಿದೆ. ಆದರೆ ಅವನು ಎಷ್ಟು ಬಲವಾದ ಕೋಟೆಯನ್ನು ಕಟ್ಟಿದ್ದನೆಂದರೆ ಅವಳ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು. ಅವನ ಹಣದ ಹಸಿವು ನಮ್ಮೆಲ್ಲ ಬಾಂಧವ್ಯಗಳು, ಪ್ರೀತಿ ಮತ್ತು ಅನುರಾಗವನ್ನು ನುಂಗು ಹಾಕಿತ್ತು. ಅವನು ಕುರುಡನಾಗಿದ್ದ, ಆದರೆ ತನ್ನ ನಿಲುವಿನಲ್ಲಿ ದೃಢವಾಗಿದ್ದನು. ಅವನು ಹೇಗೆ ಸರಿ ಎಂದು ಭಾವಿಸುತ್ತಾನೆ ಹಾಗೆಯೇ ಇರಲು ಹಲವಾರು ನೆರೆಹೊರೆಯವರು ನನಗೆ ಸಲಹೆ ನೀಡುತ್ತಿದ್ದರು. ನೀನು ಕೂಡ ಅದನ್ನೇ ಬೋಧಿಸಿದ್ದೀಯ. ಅವನು ನನ್ನ ದೇವರು, ಅವನಿಗೆ ವಿಧೇಯಳಾಗಿರುವುದು ನನ್ನ ಕರ್ತವ್ಯ. ಈ ಜಗತ್ತಿನಲ್ಲಿ ಅವನು ಯಾರನ್ನಾದರೂ ಎಲ್ಲಿಯಾದರೂ ಒಂದೇ ಸಮಯದಲ್ಲಿ ಬೇಕಾದರೂ ಭೇಟಿಯಾಗಬಹುದು ಎಂದು. ಆದರೆ ನಾನು, ತಾಯಿ ಕೂಡ ದೇವರ ಸಮಾನ ಎಂದು ನೀನೇ ಹೇಳಿದ್ದೆ. ಅವಳ ಪಾದದ ಕೆಳಗೆ ಸ್ವರ್ಗವಿದೆ ಎಂದು ನೀನೇ ಹೇಳಿದ್ದೆ. ಆದರೂ ನಾನು ಅವಳನ್ನು ಒಮ್ಮೆಯೂ ಭೇಟಿಯಾಗಲು ಸಾಧ್ಯವಿಲ್ಲ. ನನ್ನ ಸೀಮಿತ ಆಲೋಚನೆಗಳಿಗೆ ಬಡಿಯಿಡುತ್ತಿರುವ ಈ ಸಣ್ಣ ಸಮಸ್ಯೆಗಳಿಗೆ ನಿನಗೆ ಸಮಯವಿದೆಯೇ ಅಥವಾ ಇಲ್ಲವೇ? ನನ್ನ ಇಡೀ ಜೀವನವು ನಿನಗೆ 3 ಗಂಟೆಯ ನಾಟಕದಂತೆ ತೋರುತ್ತದೆ. ನಾನು ನಿನಗೆ ಒಬ್ಬ ನಟಿಯಂತೆ ಕಾಣುತ್ತೇನೆಯೇ? ಒಂದು ವಿಷಯ ನೆನಪಿನಲ್ಲಿಡು, ನನ್ನ ಸುಖ ಮತ್ತು ದುಃಖಗಳು ಎರವಲು ಪಡೆದವುಗಳಲ್ಲ. ಅವುಗಳನ್ನು ಅಭಿನಯಿಸಬೇಕಾಗಿಲ್ಲ, ಅವುಗಳನ್ನು ಅನುಭವಿಸಬೇಕು. ನೀನು ಕೇವಲ ಒಬ್ಬ ನಿರ್ಲಿಪ್ತ ನಿರ್ದೇಶಕ. ನಿನ್ನದೇ ಪಾತ್ರಗಳಲ್ಲಿ ಬಂದು ನನ್ನ ಮನಸ್ಸಿನ ಮೇಲೆ ದಾಳಿ ಮಾಡಿದಾಗ ನಿರ್ದೇಶಕನಾಗಿ ನಿನಗೆ ಯಾವುದೇ ಜವಾಬ್ದಾರಿಗಳಿಲ್ಲವೇ? ನನಗೆ ಕನಿಷ್ಠ ಒಂದು ಸಮಾಧಾನ ನೀಡು. ಇದೆಲ್ಲದರಲ್ಲಿ ನನ್ನ ತಪ್ಪೇನಿದೆ ಎಂದು ನನಗೆ ಹೇಳು. ನಾನು ಏನನ್ನಾದರೂ ತಿಂದೆನೆ ಅಥವಾ ಕುಡಿದೆನೆ ಎಂದು ಅವನು ಎಂದೂ ಕೇಳಲಿಲ್ಲ. ಆದರೆ ಅವನು ಉಳುಮೆ ಮಾಡಿದನು, ಬಿತ್ತಿದನು. ಅವನ ಚೂರು ಚೂರಾದ ಹೃದಯ ಮತ್ತು ದಣಿದು ತುಂಬಿದ ಆತ್ಮ ಹೊರತಾಗಿಯೂ ದೇಹವು ಮಾಗುತ್ತಿತ್ತು, ಗರ್ಭವು ಸಿದ್ಧವಾಗುತ್ತಿತ್ತು ಮತ್ತು ಅವನ ಹಸಿವು ಕೂಡ ದೊಡ್ಡದಾಗುತ್ತಿತ್ತು. ನಾನು ಸ್ವತಃ ತಾಯಿಯೇ ಆಗುವ ಹಾದಿಯಲ್ಲಿದ್ದೆ. ಆದರೆ ನಾನು ಯಾವಾಗಲೂ ನನ್ನ ತವರು ಮನೆಗೆ ಹೋಗುವ ರಸ್ತೆಯತ್ತ ಹಿಂತಿರುಗಿ ನೋಡುತ್ತಾ ಮೂಲೆಯಲ್ಲಿ ನಿಲ್ತಾ ಇದ್ದೆ. ಹಾರಿಜಾನ್ನಲ್ಲಿ ನಾನು ಎಷ್ಟು ದೂರ ನೋಡಿದರೂ ನನಗೆ ಯಾವುದೇ ರೂಪ ಅಥವಾ ಆಕಾರ ಕಾಣಿಸಲಿಲ್ಲ. ನನಗೆ ಕಂಡಿದ್ದೆಲ್ಲ ಕೆಲವು ಹಸಿರು ನೆನಪಿನ ಮರಗಳು ಮತ್ತು ಎಲೆಗಳನ್ನು ಉದುರಿಸಿ ಬೋಳಾಗುತ್ತಿರುವುದು ಮಾತ್ರ. ಅಮ್ಮ ಹೇಗೋ ಅಪ್ಪನನ್ನು ಒಪ್ಪಿಸಿ ತಮಗೆ ಸೇರಿದ್ದನ್ನೆಲ್ಲ ಮಾರಿ 20,000 ರೂಪಾಯಿಗಳು ಕಟ್ಟು ಮಾಡಿಕೊಂಡು ನಮ್ಮ ಮನೆಗೆ ಬರಲು ಹೊರಟಿದ್ದರು ಎಂದು ನನಗೆ ಆಮೇಲೆ ತಿಳಿಯಿತು. ಅಂದು ಕಾಗೆ ಕೂಗಿತ್ತು, ಬಲಗಣ್ಣು ಅದುರಿತ್ತು, ಒಲೆ ಗುಯ್ ಎಂದಿತ್ತು. ಬಹುಶಃ ಅಮ್ಮ ಬರುತ್ತಾಳೆ ಎಂದುಕೊಂಡೆ. ಅಮ್ಮ ಹೊರಟಿದ್ದಳು, ಆದರೆ ಬಂದು ತಲುಪಲಿಲ್ಲ. ಎಲ್ಲೋ ಅಪಘಾತವಾಯಿತು ಎಂದು ತೋರುತ್ತದೆ. ಎಲ್ಲವೂ ಅಂತೆ ಕಂತೆ ಹಬ್ಬಿದ ಸುದ್ದಿ. ಅಮ್ಮನ ಶವವನ್ನು ನೋಡಲು ಅವನು ನನ್ನನ್ನು ಬಿಡಲಿಲ್ಲ. ಬದಲಿಗೆ ಅಲ್ಲಿ ಏನಾಯಿತು ಎಂಬುದು ನನಗೆ ತಿಳಿಯದಂತೆ ಅವನು ಎಚ್ಚರಿಕೆ ವಹಿಸಿದನು. ಇಲ್ಲಿ ನಮ್ಮೂರಿನ ದೊಡ್ಡ ಆಸ್ಪತ್ರೆಯಲ್ಲಿ ಅವಳ ಹೆಣವನ್ನು ಸೀಳಿದರಂತೆ. ಬಹುಶಃ ಅವರು ಅವಳ ಹೃದಯವನ್ನು ಸೀಳಿರಲಿಲ್ಲ. ಸೀಳಿದ್ದರೆ ಅವರಿಗೆ ಹೆಪ್ಪುಗಟ್ಟಿದ ರಕ್ತ ಸಿಗುತ್ತಿರಲಿಲ್ಲ. ಬದಲಾಗಿ ಅವರಿಗೆ ಹೆಪ್ಪುಗಟ್ಟಿದ ಆತ್ಮ, ಬದಲಾದ ಹಲವಾರು ಲಕ್ಷಣ ರೇಖೆಗಳು, ಅಗ್ನಿ ಪರೀಕ್ಷೆಯ ಡಜನ್ಗಟ್ಟಲೆ ಕುರುಹುಗಳು ಸಿಗ್ತಾ ಇತ್ತು. ಆದರೆ ಒಂದು ವಿಷಯ ನಿಜ, ಅವಳು ಬದುಕಿದ್ದಾಗ ಅವಳ ದೇಹವು ಚೂರು ಚೂರಾಗಿದ್ದರೂ ಅವಳು ಸತ್ತಾಗ ಯಾರೂ ಅವಳ ಹೃದಯವನ್ನು ಮುಟ್ಟಲಿಲ್ಲ ಅಥವಾ ಅವಳ ಆತ್ಮವನ್ನು ಮುಟ್ಟಲಿಲ್ಲ. ನಿತ್ಯ ಸುಮಂಗಳಿಯಾದ ಅವಳ ಕಣ್ಣುಗಳು ತೆರೆದೇ ಇದ್ದವು. ಅವಳು ಯಾರ ಬರುವಿಕೆಗಾಗಿ ಕಾಯ್ತಾ ಇದ್ದಳೆಂದು ನಾನು ಆಶ್ಚರ್ಯಪಡುತ್ತೇನೆ. ಅವಳ ದುರದೃಷ್ಟದ ಕಣ್ಣುಗಳು ಯಾರೋ ಬರುವ ನಿರೀಕ್ಷೆಯಲ್ಲಿ ತೆರೆದೇ ಇದ್ದವು. ಇಲ್ಲಿಂದ ಮತ್ತು ಅಲ್ಲಿಂದ ಕಿಟಕಿಯಿಂದ ವೆಂಟಿಲೇಟರ್ ಮೂಲಕ ನನಗೆ ಸ್ವಲ್ಪ ಸುದ್ದಿ ಕೇಳಿದರೂ ಎಲ್ಲವನ್ನು ನೋಡಲು ಹೋಗಿದ್ದ ಅವನು ಹಠಮಾರಿಯೇ ಆಗಿಯೇ ಉಳಿದನು. ಅಮ್ಮನ ಶವದ ಪಕ್ಕದಲ್ಲಿ ಕುಳಿತಿದ್ದ ಅಪ್ಪ ಅಮ್ಮನ ನೋಟಕ್ಕೆ ಕಟ್ಟಿದ್ದ 20,000 ರೂಪಾಯಿ ಕಟ್ಟನ್ನು ತೆಗೆದು ಅವನ ಕೈಯಲ್ಲಿ ಇಟ್ಟರಂತೆ. ಕನಿಷ್ಠ ಈಗಲಾದರೂ ಅವಳನ್ನು ಇಲ್ಲಿಗೆ ಕರೆತನ್ನಿ ಎಂದು ಅವರು ಬೇಡಿಕೊಂಡರಂತೆ. ಅವನು ಇದರ ಬಗ್ಗೆ ಏನೂ ಹೇಳಲಿಲ್ಲ. ಅವನು ನನ್ನನ್ನು ಅಲ್ಲಿಗೆ ಕರೆದೊಯ್ಯಲೂ ಇಲ್ಲ. ಒಬ್ಬ ಮಗಳು ಹುಟ್ಟಿದಳು. ಅವಳ ಮುಖ ಅಮ್ಮನಂತೆಯೇ ಇತ್ತು. ಅವಳ ಕಣ್ಣುಗಳು ಅಗಲವಾದ ಕೋಳಗಳಂತಿದ್ದವು. ಅಮ್ಮನಂತೆಯೇ ನಾನು ಅವಳನ್ನು ಎತ್ತಿ ಹಿಡಿದೆ, ಮುದ್ದಾಡಿ ಅವಳೊಂದಿಗೆ ಆಟವಾಡಿದೆ. ಈಗ ನನ್ನ ಕಣ್ಣೀರು ಹರಿಯಲಿಲ್ಲ ಅಥವಾ ಕೆರೆ ನದಿಗಳು ನಿರ್ಮಿಸಲಿಲ್ಲ. ಬದಲಿಗೆ ಅವು ಮಂಜಿನಂತೆ ನನ್ನ ಕಣ್ಣುಗಳಲ್ಲಿ ಮಿನುಗುತ್ತಾ ಇದ್ದವು. ನೀನು ಅದ್ಭುತ ಉಡುಗೊರೆಯಾಗಿ ಒಂದು ಧನ್ಯವಾದವನ್ನು ಹೇಳಬೇಕು. ಮರೆಯದೆ ಶಕ್ತಿ ಮತ್ತು ಸಂಕಲ್ಪವನ್ನು ನೀನು ನನಗೆ ನೀಡಿದಿ. ಹಳೆಯ ನೆನಪುಗಳು ತಂಗಾಳಿ ಜೀವನದ ಮರುಭೂಮಿಯ ಮೇಲೆ ಶಾಂತವಾಗಿತ್ತು. ನಾನು ಮಗುವಿಗೆ ಹಾಲುಣಿಸುತ್ತಿರುವಾಗಲೇ ಮತ್ತೆ ಗರ್ಭಿಣಿಯಾದೆ. ಮತ್ತೆ ನಾನು ಅವಳನ್ನು ಕೈಯಲ್ಲಿ ಎತ್ತಿಕೊಂಡಿರುವಾಗ ಇನ್ನೊಂದು ಜೊತೆ ಕಾಲುಗಳ ಮೃದುವಾದ ಹೊಡೆತಗಳು ಮತ್ತು ಪುಟ್ಟ ಹೃದಯದ ಬಡಿತ ನನ್ನಲ್ಲಿ ಬೇರು ಬಿಟ್ಟಿದ್ದವು. ನಾನು ತುಂಬ ಆತಂಕಕ್ಕೊಳಗಾಗಿದ್ದೆ. ಅವನು ನನ್ನ ಮೀಸೆಯನ್ನು ತಿರುಗಿಸ್ತಾ ಹೇಳಿದನು, ನಾನು ಅವರನ್ನು ಸಾಲುತ್ತಿದ್ದೇನೆ. ಅವರನ್ನು ಹೊರುವುದರಲ್ಲಿ ನಿನಗೆ ಏನು ತೊಂದರೆ?
ಪಾಪ, ಅವನು ಹೇಳುತ್ತಿರುವುದು ಸರಿಯಾಗಿದೆ. ಹೆರಿಗೆಯ ಕಷ್ಟಗಳ ಬಗ್ಗೆ ನೀನು ಅವನಿಗೆ ಒಮ್ಮೆ ಹೇಳಿದ್ದರೆ ಅವನು ಈ ಮಾತುಗಳನ್ನು ಆಡುತ್ತಾ ಇರಲಿಲ್ಲ. ಗಂಟಲು ಸರಿಪಡಿಸಿಕೊಳ್ಳುವಷ್ಟು ಸುಲಭವಾಗಿ, ಒತ್ತಡವನ್ನು ಕಡಿಮೆ ಮಾಡಲು ಮೂತ್ರ ವಿಸರ್ಜಿಸುವಷ್ಟು ಸುಲಭವಾಗಿ ನೀನು ಅಹಂಕಾರದ ಮತ್ತು ಸಂತೋಷದ ಸರಳ ಜೀವಿಯನ್ನು ಸೃಷ್ಟಿಸಿದ್ದೀಯಾ. ಮತ್ತು ಈಗ ನೀನು ನಿರ್ಲಿಪ್ತನಾಗಿದ್ದೀಯಾ. ರಕ್ತ ಮತ್ತು ಮಾಂಸದಿಂದ ಅವನಿಗೆ ಅಸ್ವಸ್ಥತೆಯನ್ನು ಉಂಟು ಮಾಡಬೇಕೇ? ಅವನ ಮೂಳೆಗಳ ಉಪ್ಪನ್ನು ಪುಡಿ ಗರ್ಭಕ್ಕೆ ಸೇರಿಸಬೇಕೆ? ಅವನು ಕೇವಲ ರಕ್ತ ಮಾಂಸಗಳ ನಡುವೆ ಮಾತ್ರವಲ್ಲದೆ ಪಕ್ಕೆಲುಬುಗಳನ್ನು ಮುರಿಯುವಷ್ಟು ತೀವ್ರವಾದ ನೋವಿನ ಬದುಕಬೇಕೆ? ಅವನಿಗೆ ಈ ಅನುಭವಗಳು ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇಲ್ಲ, ಇವುಗಳನ್ನು ಕೇಳಲು ನನಗೆ ಅವಕಾಶವಿಲ್ಲ, ಏಕೆಂದರೆ ನೀನು ಸೃಷ್ಟಿಕರ್ತ ಮತ್ತು ಅವನು ನಿನ್ನ ಪ್ರೀತಿಯ ಸೃಷ್ಟಿ. ಹಾಗಾದರೆ ನಾನು ಪ್ರೀತಿಸಲ್ಪಡುವ ಸೃಷ್ಟಿಯೇ? ಅವನು ಬಯಸಿದಂತೆಯೇ ಒಬ್ಬ ಮಗ ಹುಟ್ಟಿದಾಗ ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ನನಗೆ ಸಂತೋಷವಾಗದಿದ್ದರೂ ಒಂದು ವಿಷಯ ನನಗೆ ತೃಪ್ತಿ ನೀಡಿತು. ಕನಿಷ್ಠ ನಾವು ನನ್ನಂತೆ ಇನ್ನೊಬ್ಬ ಅಸಹಾಯಕ ಜೀವನ ಕೈದಿಯನ್ನು ಸೃಷ್ಟಿಸಲಿಲ್ಲ. ದಯನೀಯ ಸ್ಥಿರತೆ ಇಲ್ಲದೆ ಬದುಕಬೇಕಾದ ವ್ಯಕ್ತಿಯ ಬದಲಿಗೆ ಗಂಡಸಿನ ಅಹಂಕಾರದಿಂದ ಹೆಮ್ಮೆಯಿಂದ ಹೆಜ್ಜೆಹಾಕಬಲ್ಲ ಮಗು ಹುಟ್ಟಿದನು. ನಾನು ನನ್ನ ಮಗಳ ಮೇಲೆ ಹೆಚ್ಚು ಪ್ರೀತಿಯನ್ನು ಸುರಿಸಿದೆ. ಇಬ್ಬರು ಮಕ್ಕಳು ಬೆಳೀತಾ ಇದ್ದರು. ಅವನ ಅಂತಸ್ತು, ಶ್ರೇಷ್ಠತೆ, ವ್ಯಸನ ಮತ್ತು ಅಹಂಕಾರ ಎಲ್ಲವೂ ಮೊಟ್ಟೆಯಿಟ್ಟು ಮರಿ ಮಾಡುತ್ತಲೇ ಇದ್ದವು. ನಾನು ಅತ್ಯಂತ ವಿಧೇಯ ಸೇವಕಿಯಾಗಿ ಬದಲಾಗಿದ್ದೆ. ಅದು ಮಾತ್ರ, ಲಭ್ಯವಿದ್ದ ದಾರಿ ಜಗತ್ತಿಗೆ ಏನನ್ನೂ ನೀಡದೆ, ಜಗತ್ತಿಂದ ಏನನ್ನೂ ಪಡೆಯದೆ, ಸಾಮಾಜಿಕ ಸಂಬಂಧಗಳ ಅರಿವಿಲ್ಲದೆ, ಹೆಸರಿಲ್ಲದೆ ಒಬ್ಬ ವ್ಯಕ್ತಿಗಿಂತ ಕಡಿಮೆಯಾದ ನಾನು ಕೇವಲ ಅವನ ಹೆಂಡತಿ, ಅಂದರೆ ಉಚಿತ ಶ್ರಮವಾಗಿದ್ದೆ. ರಾತ್ರಿಯ ಸಮಯದಲ್ಲಿ ಅವನ ರಕ್ಷಣೆ ಇಲ್ಲದೆ ನನಗೇನಾಗಬಹುದು ಎಂದು ನಾನು ಊಹಿಸಿದರೆ ನನಗೆ ನಡುಕ ಶುರುವಾಗುತ್ತಿತ್ತು. ಅವನಿಲ್ಲದೆ ನಾನೇನೂ ಅಲ್ಲ ಎಂಬ ಕಟು ಸತ್ಯ ನನ್ನ ಕಣ್ಣು ಮುಂದೆ ಸದಾ ಇರುತ್ತಾ ಇತ್ತು. ನಾನು ಕೇವಲ ಒಂದು ನೆರಳು. ಮೊದಲು ನಾನು ಇದನ್ನು ಸ್ವೀಕರಿಸಲು ಸಿದ್ಧ ಇರಲಿಲ್ಲ. ನನ್ನೊಳಗೆ ಬಹಳಷ್ಟು ಸಂಘರ್ಷಗಳಿದ್ದವು. ಅವನಿಲ್ಲದೆ ಭವಿಷ್ಯದ ಸ್ವಲ್ಪ ಸುಳಿವು ಸಿಕ್ಕರೂ ನಾನು ಹೆದರುತ್ತಾ ಇದ್ದೆ. ಈ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಲು ಸಹ ನನಗೆ ಭಯವಾಗ್ತಾ ಇತ್ತು. ನಾನು ಒಬ್ಬ ಗುಲಾಮಳಾಗಿದ್ದೆ. ಆದರೂ ನನ್ನ ಶ್ರಮಕ್ಕೆ ಬದಲಾಗಿ ನನಗೆ ಅನ್ನ, ನೀರು, ಆಶ್ರಯ ನೀಡಿದ ಮಾಲೀಕ ನನಗೆ ಮಹಾತ್ಮನಂತೆ ಕಂಡನು. ಬಹುಶಃ ಇದು ಹೀಗೆಯೇ ಮುಂದುವರಿಯುತ್ತಿತ್ತು ಮತ್ತು ನಾನು ಮಕ್ಕಳ ಮದುವೆ ಮಾಡಿ ಅಮ್ಮನಂತೆಯೇ ಸಾಯುತ್ತಿದ್ದೆ. ಆದರೆ ಒಂದು ದಿನ ಅವನು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದನು. ನನ್ನ ಹೊಟ್ಟೆಯಲ್ಲಿ ಗಡ್ಡೆಯೆಂದು ಬೆಳೆಯುತ್ತಿದ್ದಂತೆ ವೈದ್ಯರು ಅನೇಕ ಪರೀಕ್ಷೆಗಳನ್ನು ನಡೆಸಿ ನನಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದರು. ಅವನ ಮುಖವು ನನ್ನ ಮೇಲೆ ಕೋಪಗೊಂಡಂತೆ ಸುಕ್ಕುಗಟ್ಟಿತ್ತು. ವೈದ್ಯರ ಮುಂದೆ ಅವನು ಏನನ್ನೂ ಹೇಳಲಿಲ್ಲ. ನನ್ನ ಶಸ್ತ್ರಚಿಕಿತ್ಸೆ ಮುಗಿದ ನಂತರ ಅವನು ಹಿಂತಿರುಗಿ ಬಂದು ಹಾಗೆಯೇ ನಿಂತನು. ನೀನು ಹಾಕಿಕೊಂಡಿರುವ ಕತ್ತಿನ ಸರ ನನಗೆ ಕೊಡು ಎಂದು ಆದೇಶಿಸಿದನು. ಆ ಸರದ ಬಗ್ಗೆ ಕೆಲವು ಮಾತುಗಳು ಹೇಳುವುದು ಉತ್ತಮ. ನನಗೆ ಮದುವೆಯಾದಾಗ ಅಮ್ಮ ಈ 2 ಸಲಿಯ ಸರವನ್ನು ಮಾಡಿಸಿದರು. ಅವಳ ತಾಯಿ ಅವಳ ಮದುವೆಗೆ ನೀಡಿದ್ದ ಚಿನ್ನವನ್ನು ಕರಗಿಸಿ ಅದನ್ನು ಅವಳು ಮಾಡಿಸಿದ್ದಳು. ಅಮ್ಮನ ನೆನಪಿಗಾಗಿ ನಾನು ಅದನ್ನು ಯಾವಾಗಲೂ ಧರಿಸುತ್ತಿದ್ದೆ. ಇದೇ ಕಾರಣಕ್ಕಾಗಿ ಅದನ್ನು ಕೊಡಲು ನನ್ನ ಹೃದಯಕ್ಕೆ ಇಷ್ಟ ಇರಲಿಲ್ಲ. ನಾನು ತೊದಲುತ್ತಾ ಹೇಳಿದೆ, ಅದು ಈಗ ನಿನಗೆ ಯಾಕೆ ಬೇಕು? ನನ್ನ ಜೀವನದಲ್ಲಿ ನಾನು ಅವನನ್ನು ಪ್ರಶ್ನಿಸಿದ್ದು ಬಹುಶಃ ಅದೇ ಮೊದಲು ಎಂದು ನಾನು ಭಾವಿಸಿದ್ದೇನೆ. ಒಂದು ಚೂರು ಹಿಂಜರಿತ ಅಥವಾ ಕರುಣೆ ಇಲ್ಲದೆ ಅವನು ಬಹಳ ಸಾಧಾರಣವಾಗಿ ಉತ್ತರಿಸಿದ್ದ, ನಾನು ಮತ್ತೆ ಮದುವೆಯಾಗುತ್ತಿದ್ದೇನೆ, ಅದನ್ನು ಹೊಸ ಹುಡುಗಿಗೆ ಕೊಡಲು ಬಯಸುತ್ತೇನೆ. ನನ್ನ ಸುತ್ತ ಕತ್ತಲೆ ಆವರಿಸಿತು. ಈ ಗ್ಲೂಕೋಸ್ ಬಾಟಲಿಗಳನ್ನು ಕಿತ್ತೆಸೆದು ಓಡಿ ಹೋಗಲಿ? ನಾನು ಎಲ್ಲಿಗೆ ಓಡಲಿ? ಅವನಿಗೆ ಒಂದು ಕಪಾಳ ಮೋಕ್ಷ ಮಾಡಲೇ? ಛೇ, ಅದು ಅಸಾಧ್ಯ. ಮಕ್ಕಳ ಗತಿ ಏನಾಗಬಹುದು? ನನ್ನ ಮನೆಯ 4 ಗೋಡೆಗಳು ಸಹ ನನಗೆ ಮುಚ್ಚಲ್ಪಡಬಹುದು ಎಂಬ ಸಾಧ್ಯತೆ ನನ್ನ ಕಣ್ಣು ಮುಂದೆ ಒಂದು ಸತ್ಯವಾಗಿ ಬಂತು. ನಾನು ಜರ್ಜರಿತಳಾದೆ. ನಾನು ನನ್ನ ಎಡಗೈಯಲ್ಲಿ ಆ ಸರವನ್ನು ನನ್ನ ಜೀವ ಎಂಬಂತೆ ಹಿಡಿದುಕೊಂಡು ಹೇಳಿದೆ, ನಾನು ಅದನ್ನು ನಿನಗೆ ಕೊಡುವುದಿಲ್ಲ. ಬಹುಶಃ ಅದನ್ನು ನಿರೀಕ್ಷಿಸಿಲ್ಲದ ಕಾರಣ ಅವನು ದಂಗಾದನು. ಅವನು ನನ್ನನ್ನು ದ್ವೇಷದಿಂದ ನೋಡಿದನು. ನರ ಸಿಗದಿದ್ದಕ್ಕಿಂತ ಹೆಚ್ಚಾಗಿ ನನ್ನ ನಿರಾಕರಣೆ ಅವನನ್ನು ಅವಮಾನಿಸಿತು. ಅವನು ಸೇಡಿ ತೀರಿಸಿಕೊಳ್ಳಲು ಅಪಹರಿಸುತ್ತಾ ಉರಿದನು. ಓಹೋ, ನೀನು ಆ ಸರ ಕೊಡದಿದ್ದರೆ ನನ್ನ ಮದುವೆ ನಡೆಯುವುದಿಲ್ಲ ಎಂದು ಭಾವಿಸಿದೀಯಾ ಎಂದು ಅವನು ಕಿರಿಚಿದನು. ನಾನು ನಡುಗುವ ಧ್ವನಿಯಲ್ಲಿ ಕೇಳಿದೆ, ನೀನು ಈಗ ಯಾಕೆ ಮತ್ತೆ ಮದುವೆಯಾಗಲು ಬಯಸುತ್ತೀಯಾ? ನಾನು ನಿನಗೆ ವಿವರಣೆ ಕೊಡಬೇಕೇ? ಸರಿ, ಹಾಗಾದರೆ ಕೇಳು. ನಿನ್ನಂತಹ ಭಿಕ್ಷುಕಿಯೊಂದಿಗೆ ನನ್ನ ಜೀವನವು ವ್ಯರ್ಥ ಮಾಡಲು ನಾನು ಬಯಸೋದಿಲ್ಲ. ಒಬ್ಬ ರೋಗಿಯಿಂದ ಏನು ಪ್ರಯೋಜನ? ನಾನು ಒಳ್ಳೆಯ ಮನೆತನದ ಒಳ್ಳೆಯ ಹುಡುಗಿಯನ್ನು ಮದುವೆಯಾಗುತ್ತಿದ್ದೇನೆ. ಬಹಳಷ್ಟು ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀನು ನನಗೆ ನೀಡಿದಿ. ಆದರೆ ಅಷ್ಟೊಂದು ನೋವನ್ನು ಉಂಟು ಮಾಡುವ ಕ್ರೌರ್ಯ ನೀನು ಅವನಿಗೆ ನೀಡಬಾರದಿತ್ತು. ತಾಳ್ಮೆಯ ಮಿತಿ ಏನು? ತಾಳ್ಮೆ ನನ್ನ ಜೀವನ ಮಂತ್ರವಾಗಿದ್ದರೂ ನಾನು ಅಸಹಾಯಕಳಾಗಿ ಕುಸಿದು ಬಿದ್ದೆ. ನಾನು ಮಾತನಾಡುವ ಮೊದಲೇ ಅವನು ಹೇಳಿದನು, ನಿನಗೆ ಇನ್ನೂ ಕೇಳಬೇಕೇ? ನಿನ್ನಿಂದ ನನಗೆ ಯಾವ ಸುಖ ಸಿಕ್ಕಿದೆ? ನಾನು ನಿನ್ನನ್ನು ಮುಟ್ಟಿದಾಗಲೆಲ್ಲ ನೀನು ಹೆಣದಂತೆ ಮಲಗಿರುತ್ತಿದ್ದೆ. ಅದಕ್ಕಾಗಿ ನಾನು ಮತ್ತೆ ಮದುವೆಯಾಗುತ್ತಿದ್ದೇನೆ. ನನಗೆ ಸರಿಯಾಗಿ ಸೂಚಿಸುವ ಸಾಮರ್ಥ್ಯ ತಪ್ಪಿ ಹೋಯಿತು. ನನ್ನ ಮಾತುಗಳು ಮೌನವಾಗಿದ್ದವು.
ಕಣ್ಣೀರಿನ ಪರದೆಯಿಂದ ನನ್ನ ಕಣ್ಣುಗಳು ಮಂಜಾಗಿದ್ದವು. ನನ್ನನ್ನು ಕಸದಂತೆ ಬೀದಿಗೆ ಎಸೆಯಲಾಗಿತ್ತು ಮತ್ತು ನಾನು ಕೋಪದಿಂದ ತುಂಬಿದ್ದೆ. ನಾನು ಹಾಸಿಗೆಯಿಂದ ಎದ್ದೇಳಲು ಬಯಸಿದ್ದೆ, ಆದರೆ ನನಗೆ ಸಾಧ್ಯವಾಗಲಿಲ್ಲ. ನಿಧಾನವಾಗಿ ನಾನು ಯೋಚಿಸಲು ಪ್ರಾರಂಭಿಸಿದ್ದೆ. ಅವನನ್ನು ತಡೆಯಲು ನನಗೆ ಸಾಧ್ಯವಿತ್ತೇ? ಅವನು ನಿಷ್ಠಾವಂತ ಸೇವಕಿಯಾಗಿದ್ದ ಕಾಲದಲ್ಲಿ ನಾನು ಕೇವಲ 3-4 ಸರಳ ಪ್ರಶ್ನೆಗಳನ್ನು ಕೇಳಿದ್ದೆ. ಅದಕ್ಕೆ ಬದಲಾಗಿ ಸಾವಿರಾರು ಉತ್ತರಗಳನ್ನು ಪಡೆದಿದ್ದೆ. ನೋಡು, ನಿನಗೆ ಆರೋಗ್ಯವಿಲ್ಲ, ಅವನು ಮತ್ತೆ ಮದುವೆಯಾಗಲಿ ಬಿಡು, ಒಂದು ಧ್ವನಿ ಕೇಳಿತ್ತು. ಅರೆ, ಇವೆಲ್ಲವೂ ಸರಿ, ಅವನು ಗಂಡಸು, ಒಬ್ಬಳನ್ನಲ್ಲ 4 ಮದುವೆಯಾಗಬಹುದು, ನೀನು ಏನನ್ನು ಕೇಳಬಹುದು? ಇತರರ ಮೀಸೆಯಡಿಯಲ್ಲಿ ನಗುತ್ತಾ ಸುಳ್ಳು ಸಹಾನುಭೂತಿಯಿಂದ ಸಲಹೆ ನೀಡಿದರು. ನೋಡು ಇಲ್ಲಿ ಮಗಳೇ, ಅವನಿಗೆ ಇಷ್ಟವಿದ್ದರೆ ಅವನು ಮದುವೆಯಾಗಲಿ. ಅವನು ನಿನಗೆ ಪ್ರತಿ ತಿಂಗಳು ಸ್ವಲ್ಪ ಹಣ ನೀಡಬೇಕು ಎಂದು ಕೇಸು ಹಾಕು. ತೀರ್ಪು ಬರಲು 4-5 ವರ್ಷಗಳಾಗುತ್ತೆ. ಅಲ್ಲಿಯವರೆಗೂ ಯಾವುದಾದರೂ ಕೂಲಿ ಕೆಲಸ ಮಾಡು. ಇದರರ್ಥ ಸಮಾಜವು ಅವನು ಮಾಡುತ್ತಿರುವುದನ್ನು ಒಪ್ಪಿಕೊಂಡಿದೆ. ನೀನು ಕೂಡ ಈ ವಿಷಯಗಳಲ್ಲಿ ಸಹಾಯ ಮಾಡುತ್ತೀಯೆ ಎಂದು ಅವರು ಕೇಳ್ತಾರೆ. ನಿನ್ನ ಹೆಸರಿನಲ್ಲಿಯೇ ಅವನು ಇದನ್ನು ಮಾಡುತ್ತಿದ್ದಾನೆ, ಏಕೆಂದರೆ ನಾನು ನಿನ್ನ ಅಪೂರ್ಣ ಸೃಷ್ಟಿ. ಹೇ ಪ್ರಭುವೇ, ನನ್ನ ಅಳಲನ್ನು ನಿನಗೆ ಕೇಳಿಸ್ತಾ ಇದೆಯೇ? ನನ್ನ ಚೀರಾಟ ನಿನಗೆ ತಲುಪುತ್ತಿದೆಯೇ? ನಾನು ಏನು ಮಾಡಲಿ? ಬಹಳಷ್ಟು ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀನು ನನಗೆ ನೀಡಿದಿ, ಆದರೆ ಅಷ್ಟೊಂದು ನೋವನ್ನು ಉಂಟು ಮಾಡುವ ಕ್ರೌರ್ಯವನ್ನು ಅವನಿಗೆ ನೀಡಬಾರದಿತ್ತು. 3 ದಿನಗಳಿಂದ ಅವನು ಆಸ್ಪತ್ರೆಗೆ ಬಂದಿಲ್ಲ. ನನ್ನ ಮಕ್ಕಳು ಮತ್ತು ನಾನು ಆಸ್ಪತ್ರೆಯವರು ನೀಡಿದ ಉಚಿತ ಆಹಾರವನ್ನು ಹಂಚಿಕೊಂಡಿದ್ದೇವೆ. ವೈದ್ಯರು ನನ್ನನ್ನು ಬಿಡುಗಡೆ ಮಾಡಿದ ನಂತರ ಅದು ಕೂಡ ಈಗ ಕೊನೆಗೊಂಡಿದೆ. ಮಕ್ಕಳನ್ನು ಕರೆದುಕೊಂಡು ನಾನು ಬಹಳ ಕಷ್ಟದಿಂದ ನನ್ನ ಮನೆಯತ್ತ ನಡೆದೆ. ಮನೆಯ ಮುಂಭಾಗದ ಬಾಗಿಲಿಗೆ ದಪ್ಪದ ಬೀಗ ಹಾಕಲಾಗಿತ್ತು. ಮನೆಯ ಮುಂದೆ ತೆಂಗಿನ ಗರಿಯ ಹಸಿರು ಚಪ್ಪರ ಇದೆ. ಮನೆಯಲ್ಲಿ ಯಾರೂ ಇಲ್ಲ. ನೆರೆಹೊರೆಯವರು ಇಣುಕಿ ನೋಡಿ ಮರೆಯಾದರು. ಮಕ್ಕಳು ನನ್ನನ್ನು ಅಂಟಿಕೊಂಡು ಕುಳಿತಿದ್ದರು. ಹಗಲು ರಾತ್ರಿ ಆವರಿಸಿದರೂ ನಾನು ಮನೆಯ ಮುಂದೆ ಕುಳಿತುಕೊಂಡೇ ಇದ್ದೆ. ಹೃದಯ ಮತ್ತು ಮನೆಯ ಬಾಗಿಲು ಮುಚ್ಚಿತ್ತು. ಕತ್ತಲೆ ದಟ್ಟವಾಗಿತ್ತು. ನನ್ನ ಅಸಹಾಯಕತೆಯನ್ನು ನೋಡಿ ಮಕ್ಕಳು ತಮ್ಮ ಹಸಿವಿನ ಬಗ್ಗೆ ಹೇಳಲಿಲ್ಲ. ನನ್ನ ಕಾಲುಗಳು ಮರಗಟ್ಟಿದ್ದರಿಂದ ನಾನು ಕಾಲುಗಳನ್ನು ಚಾಚಿದೆ. ಮಕ್ಕಳು ನನ್ನನ್ನು ಅಂಟಿಕೊಂಡು ಮಲಗಿದ್ದರು. ನಾನು ಅರ್ಧ ನಿದ್ರೆಯಲ್ಲಿದ್ದೆ. ಸಮಯ ಎಷ್ಟಾಯಿತು ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಹೃದಯವನ್ನೇ ಸುಡುವಷ್ಟು ಜೋರಾದ ಕಿರುಚಾಟ ಕೇಳಿ ಕಣ್ಣು ತೆರೆದಾಗ ನನ್ನ ಪಕ್ಕದಲ್ಲಿದ್ದ ಮಗ ಚರಂಡಿಗೆ ಬಿದ್ದಿರುವುದು ಕಂಡಿತು. ನಾನು ಒಂದೇ ನೆಗತಕ್ಕೆ ಕೆಳಗೆ ಜಿಗಿದು ಅವನ ಕೆಸರು ತುಂಬಿದ್ದ ದೇಹವನ್ನು ಅಪ್ಪಿಕೊಂಡೆ. ಆಗಲೇ ಚಪ್ಪರದ ಅಡಿಯಲ್ಲಿ ಒಂದು ಟೆಂಪೋ ನಿಲ್ಲುವ ಶಬ್ದ, ಜನರ ಗಲಾಟೆ, ಉತ್ಸಾಹ, ಆಚರಣೆಯ ಸಡಗರ ಕೇಳಿಸಿತು. ಅವನು ಕೆಳಗಿಳಿದನು. ಟೆಂಪೋದ ಹಿಂಬದಿಯ ಬಾಗಿಲಿಂದ ತನ್ನ ಅತಿಯಾದ ಬಲವಾದ ಕೈಗಳಿಂದ ಅವನ ಕೆಂಪು ಬಟ್ಟೆ ಧರಿಸಿದ ಒಬ್ಬ ಮಹಿಳೆಯನ್ನ ಚಿನ್ನದ ಕಸೂತಿ ಬಟ್ಟೆಯಲ್ಲಿ ಸುತ್ತಿದ ಅಮೂಲ್ಯ ರತ್ನದಂತೆ ಎತ್ತಿಕೊಂಡನು. ಅವನು ಉದ್ದೇಶಪೂರ್ವಕವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದನು. ಮನೆಯ ಮುಂಭಾಗದ ಬಾಗಿಲು ತೆರೆಯಿತು. ಎಲ್ಲರೂ ಆನಂದದೊಂದಿಗಿದ್ದರು. ನನ್ನ ಮಗ ನಡುಗುತ್ತಾ ನನ್ನನ್ನು ಅಪ್ಪಿಕೊಂಡನು. ನಾನು ಇದೆಲ್ಲವನ್ನ ಅಗಲವಾದ ಕಣ್ಣುಗಳಿಂದ ನೋಡಿದೆ. ನನ್ನ ಕೆಂಪು ಶಾಯಿ ತುಂಬಿದ ಹೃದಯದಿಂದ ನಿಬ್ಬು ಮುರಿದು ಹೋಗಿದೆ. ನನ್ನ ಬಾಯಿ ಇನ್ನು ಮಾತನಾಡಲಾಗದು, ಬರೆಯಲು ಇನ್ನೂ ಅಕ್ಷರಗಳಿಲ್ಲ. ತಾಳ್ಮೆಯ ಅರ್ಥ ನನಗೆ ತಿಳಿದಿಲ್ಲ. ನೀನು ಜಗತ್ತನ್ನು ಮತ್ತೆ ನಿರ್ಮಿಸುವುದಾದರೆ, ಗಂಡು ಮತ್ತು ಹೆಣ್ಣನ್ನು ಮತ್ತೆ ಸೃಷ್ಟಿಸುವುದಾದರೆ ಅನುಭವವಿಲ್ಲದ ಕುಂಬಾರನಂತೆ ಇರಬೇಡ ಪ್ರಭು. ಒಮ್ಮೆ ಮಹಿಳೆಯಾಗಿ ಭೂಮಿಗೆ ಬಾ, ಒಮ್ಮೆ ಹೆಣ್ಣಾಗಿ ನೋಡು ಹೋ ಪ್ರಭುವೇ. ಈ ರೀತಿಯಾಗಿ ಬಾನು ಮುಸ್ತಾಕ್ರವರು ಈ ಒಂದು ಸ್ಟೋರಿಯನ್ನು ಬರೆದಿರ್ತಾರೆ. ಇದು ದೇವರಿಗೆ ಪ್ರಶ್ನೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಬಿ ಎ ವುಮೆನ್ ಒನ್ಸ್ ಓ ಲಾರ್ಡ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ